ಸುಮಾರು ಜನ ಬಂದು ನನಗೆ ಈ ಮೊದಲು ನನಗೆ 6-7 ಸಲ ಅಬಾರ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಏನು ಕನ್ಫ್ಯೂಷನ್ ಇರ್ತದೆ ಅವರಿಗೆ ಅಂದರೆ, ಪೀರಿಯಡ್ ಲೇಟಾಗಿ ಬಂದಿರ್ತದೆ, ಅಂದರೆ 1.5 ತಿಂಗಳು 2 ತಿಂಗಳು, ಒಂದೊಂದು ಸಲ 3 ತಿಂಗಳಿಗೆ ಬಂದಿರ್ತದೆ. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ, ಪ್ರೆಗ್ನೆನ್ಸಿ ಆಗಿದ್ವಿ ನಾವು ಅಂಥೇಳಿ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಕೆಲವೊಂದು ಸಲ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಸಲ ಮಾಡ್ಕೊಂಡಿರೋದಿಲ್ಲ. ಸೊ ನಾವು ವೈದ್ಯರ ಹತ್ರ ಬಂದು ಪ್ರೆಗ್ನೆನ್ಸಿ ಆಗಿ ನಮಗೆ ಅಬಾರ್ಷನ್ ಆಗಿದೆ ಅಂತ ಹೇಳಿದಾಗಲೂ, ಅಥವಾ ಪೀರಿಯಡ್ ಸರಿಯಾಗಿ ಬರ್ತಾ ಇಲ್ಲ ಅಂದಾಗೂ ನಿಮ್ಮ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತದೆ. ಅಂದರೆ ನಿಮ್ಮ ಇವ್ಯಾಲ್ಯೂಯೇಷನ್ ಆಗಲಿ, ಮಾಡ್ತಕ್ಕಂಥ ಟೆಸ್ಟ್ಗಳಾಗಲಿ ಬೇರೆ ಆಗ್ತದೆ. ಸೊ ಹಾಗಾಗಿ ನಿಮಗೆ ಉದಾಹರಣೆಗೆ ಪೀರಿಯಡ್ ಲೇಟಾಗಿದೆ, ನಿಮಗೆ ವಾಮಿಟಿಂಗ್ ಇದೆ ಅಥವಾ ವಾಮಿಟಿಂಗ್ ಬಂದ ಥರ ಸೆನ್ಸೇಷನ್ ಇದೆ, ಎದೆಗಳು ಅಂದರೆ ಬ್ರೆಸ್ಟ್ಗಳು ಭಾರ ಆಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ಈ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಪ್ರೆಗ್ನೆನ್ಸಿ ಇರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಫ್ಕೋರ್ಸ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಲೇಬೇಕು, ಅಂದರೆ ಯೂರಿನ್ ಟೆಸ್ಟ್ ಮಾಡ್ಕೋಬೇಕು, ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದು ಪಾಸಿಟಿವ್ ಬಂದರೆ ನಿಮ್ಮ ವೈದ್ಯರ ಹತ್ರ ಹೋಗಿ ಭೇಟಿ ಆಗಬೇಕು. ಬಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಇದ್ದಾಗ, ನೀವು ಲೇಟ್ ಆದಾಗ, ದಯವಿಟ್ಟು ನೀವು ಇದನ್ನು ಪ್ರೆಗ್ನೆನ್ಸಿ ಅಂತ ನೀವು ತಿಳ್ಕೊಬೇಡ್ರಿ. ಆ್ಯಂಡ್ ವೈದ್ಯರಿಗೆ ಆ ಥರ ಹಿಸ್ಟ್ರಿ ಕೊಡಬೇಡ್ರಿ. ಸೊ ನೀವು ಪ್ರೆಗ್ನೆನ್ಸಿ ಆಗಿ ನಾವು ಅಬಾರ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ ವೈದ್ಯರಿಗೂ ಸಹಿತ ಕನ್ಫ್ಯೂಸ್ ಆಗ್ಬೋದು. ಸೊ ದಯವಿಟ್ಟು ಕ್ಲಿಯರ್ ಇರಲಿ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದು ನಿಮಗೆ ಆನಂತರ ನಿಮಗೆ ಮುಟ್ಟಾಗಿದ್ರೆ ಅದು ಪ್ರೆಗ್ನೆನ್ಸಿ ಅಂತ ಪರಿಗಣಿಸ್ತೀವಿ ನಾವು. ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿಲ್ಲದ್ರೆ ಅದು ಕೇವಲ ಡಿಲೇಡ್ ಪೀರಿಯಡ್, ಅಂದರೆ ಲೇಟಾಗಿ ಬಂದು ಮುಟ್ಟು ಮಾತ್ರ. ಓಕೆ, ವಿಶ್ ಯು ಎ ಹ್ಯಾಪಿ ಪ್ರೆಗ್ನೆನ್ಸಿ.